ಚಿತ್ರೋದ್ಯಮದ ಸ್ಥಿತಿಗತಿ ಸರ್, ಅಂದ್ರೆ ಈಗ ತುಂಬಾ ಟಿಪ್ ಆಗಿದೆ ಇಂಡಸ್ಟ್ರಿ ಅಂತಕ್ಕಂಥದ್ದು. ಖಂಡಿತ ಆಗಿದೆ, ಇಲ್ಲ ಅಂತಲ್ಲ. ಜನ ಥಿಯೇಟರ್ ಕೂಡ ಬರ್ತಾ ಇದ್ರಲ್ಲ ಒಂದು ಕಾಲದಲ್ಲಿ, ಕರೆಕ್ಟ್. ಆ ಟೈಮಲ್ಲಿ ನಮ್ಗಳದ್ದು ಸ್ವಲ್ಪ ತಪ್ಪಿದೆ. ಈಗ ಬೇರೆ ರೀತಿ ಆಗ್ತಾ ಇದೆ. ಎಲ್ಲರೂ ಇಂಡಸ್ಟ್ರಿ ಒಗ್ಗೂಟ್ಟು ಸೇರ್ಬಿಟ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿದ್ದೀವಿ. ವಾಪಸ್ ಜನಗಳನ್ನ ಥಿಯೇಟರ್ಗೆ ಸೆಳೆಯುವಂತ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ನಾವೊಂದು ಪ್ರಯತ್ನದಲ್ಲಿದ್ದೀವಿ. ಅಂಡ್ ಅಫ್ಕೋರ್ಸ್ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಹಿರಿಯರಿದ್ದಾರೆ, ಎಲ್ಲರೂ ಥಿಂಕ್ ಮಾಡ್ತಾ ಇದ್ದಾರೆ ಬಗ್ಗೆ. ಇದರಿಂದ ಬೇರೆ ರೀತಿಯಿಂದ ಉತ್ತರ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸಿಗೋದಕ್ಕಂದ್ರೆ ಒಳ್ಳೆ ಸಿನಿಮಾ ಮಾಡ್ತಾ ಇರಬೇಕು, ಪ್ರಯತ್ನಗಳನ್ನ ಬಿಡ್ತಾ ಇರಬಾರ್ದು. ನಾವ್ ಇಂಥ ಸಿನಿಮಾ ಮಾಡಿದ್ರೆ ಜನ ಬರ್ತಾರಂತ ಹೇಳಕ್ಕಾಗಲ್ಲ, ಇಂಥವ್ರ ಸಿನಿಮಾ ಮಾಡಿದ್ರೆ ಮಾತ್ರ ಜನ ಬರ್ತಾರಂತ ಹೇಳಕ್ಕಾಗಲ್ಲ. ಪ್ರಯತ್ನ ಮಾಡ್ತಾ ಇರಬೇಕು. ಚಿತ್ರರಂಗ ಬೆಳೆಯುತ್ತೆ, ಚಿತ್ರರಂಗ ಏನು ಮುಗಿಯೋದಿಲ್ಲ. ಇಟ್ಸ್ ಅ ಫೇಸ್ ಅಷ್ಟೇ. ಒಂದು ಕೋವಿಡ್ ಬಂದಾಗ ಏನ್ ಅನಿಸ್ತು ನಿಮಗೆ? ಎಲ್ಲರೂ ಮನೆಯಿಂದ ಹೊರಗೆ ಬರಕ್ ಸಾಧ್ಯನೇ ಇಲ್ಲ ಅಂತ ಅನಿಸ್ಲಿಲ್ವಾ? ಇವತ್ತು ಮತ್ತೆ ಮಾಸ್ಕ್ ಇಲ್ಲದೆ ಓಡಾಡ್ತಾ ಇಲ್ವಾ ತಾವು? ಆಗುತ್ತೆ. ಅದೇ ರೀತಿ ಒಂದು ಚೇತರಿಸಿಕೊಳ್ಳುತ್ತೆ ಚಿತ್ರರಂಗಕ್ಕೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ, ನಿರ್ಮಾಪಕರಿದ್ದಾರೆ, ಎಂತೆಂಥವ್ರು ಇದ್ದಾರೆ. ಶಕ್ತಿ ಇದೆ ನಮ್ಮಲ್ಲಿ. ಬರುತ್ತೆ, ವಾಪಸ್ ಬರುತ್ತೆ. ಆ ಟೈಮ್ ಕಾಲ ಬರುತ್ತೆ. ಇಲ್ಲ, ಮುಗೀತಮ್ಮ. ನಾವು ಎಲ್ಲ ಆಗಿ ಡಬ್ಬಿಂಗ್ ಆಗಿ ಆಲ್ಮೋಸ್ಟ್ ಮುಗೀತು. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇವಾಗ. ಸೊ ಬಹುಶಃ ಆಗಸ್ಟ್ ಅಲ್ಲಿ ಬರ್ಬಹುದೇನೋ ಅಂತ ಅನ್ಕೊಂಡಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.